ನಮಸ್ಕಾರ ರೀ. ಸ್ವಲ್ಪ ಲೇಟ್ ಆಯ್ತು, ಸಾರಿ. ಇರುವಂತಕ್ ಬಿಡ್ರಿ ಮೇಡಮ್, ನಡೀತಿತ್ರಿ. ನೀವು ಬಂದು ಕುಂತು ಹೆಣಾಕಾದಂಗೆ ಕಾಯ್ತಿರ್ತೀರಿ ಒಂದಳತಿ. ನಾವು ನೋಡಿದ್ರೆ ಹೊತ್ತು ತಪ್ಪಿಸಿ ಬರ್ತಿರ್ತೇವೆ ಒಬ್ಬೊಬ್ರು. ಇನ್ನೂ ನೋಡ್ರಿ ನಮ್ಮ ಸೊಟ್ಟ ಮಾರಿ ಪ್ರೇಮ್ ಬಂದಿಲ್ರಿ. ಮತ್ತೆ ಪಾಪ ನೀವು ಯಾಕೆ ಸಾರಿ ಕೇಳ್ತಿರ್ರಿ? ನಿಮ್ಮ ಮಾತು ತುಂಬ ಚೆನ್ನಾಗಿರುತ್ತೆ ಶಾಂತಕ್ಕ ಅವ್ರೆ. ಟ್ಯಾಂಕು ರೀ ಮೇಡಮ್ ಅವರೇ. ಹಾಂ ಸರಿ, ಎಲ್ಲರೂ ಬಂದಿದ್ದೀರಲ್ಲ ಹಂಗಾರೆ. ಇವ್ರು ಪ್ರೇಮ ಅವ್ರು ಬಂದಿಲ್ಲ ಇನ್ನು? ಆಕಿಗೆ ಆರ್ತಿ ತಗೊಂಡು ಹೋಗ್ಬೇಕಿತ್ರಿ ಮೇಡಮ್ ಅವರ, ಆಗಿಲ್ರಿ. ಇವತ್ತು ಆರ್ತಿ ತಗೊಂಡು ಹೋಗಿನ್ ಬರ್ತಾವ ನೋಡ್ರಿ. ಇಲ್ರಿ ಗಂಡು ಲೇಟ್ ಮಾಡ್ತಾಳ್ರಿ ಆದ್ರೂ ಒಂಚೂರು. ಅಯ್ಯೋ ಟೈಮ್ ಸರಿ ಬರ್ಬೇಕಮ್ಮ. ನಮಸ್ಕಾರ ರೀ ಮೇಡಮ್ ಅವರ. ಬಂದ್ ನೋಡ್ರಿ. ಅದೇ ಇಲ್ರಿ ಮೇಡಮ್ ಅವರ, ಮುದ್ದಿ ಮಾಡಂದಿದ್ನ ರೀ, ಅದು ರೊಟ್ಟಿ ಮಾಡಿಬಿಟ್ಟಿದ್ದೆ ನಾನು. ಅದಕ್ಕೆ ರೊಟ್ಟಿ ಯಾಕೆ ಮಾಡಿದ್ದೀನಿ ನಾ ಹೇಳಿದ್ ಮಾಡಿಲ್ಲ ಅಂತೇಳಿ ಜಗಳ ತೆಗೆದು ಕಡಿಗೆ ಜಗಳ ಮಾಡಿ ರೊಟ್ಟಿ ಬಿಟ್ಟು ಮುದ್ದಿ ಮಾಡಿಸ್ಕೊಂಡು ತಿಂದು ಹೊಲಕ್ಕೆ ಹೋದ್ರಿ. ನನಗೆ ಬರಕ್ಕೆ ಲೇಟ್ ಆಗ್ಬಿಡ್ತ್ರಿ. ಹಂಗೆ ಮುದ್ದು ಮಾಡಿ ಕಲಿಸ್ಬಿಟ್ಟಿ ನಿನ್ನ ಗಂಡಗೆ. ಹಾಕಿದ್ದನ್ನು ತಿನ್ಬೇಕಮ್ಮ, ಹಂಗೆ ಮಾಡ್ಬೇಕಿತ್ತು ನೀನು. ಹೌದ್ರಿ ಮೇಡಮ್ ಅವರ, ನಾನು ಗಂಡ್ರಿ ಏನು ಮಾಡ್ತಾನೆ ಅದನ್ನು ತಿಂದು ಹೋಗಾರ ನೋಡ್ರಿ. ಅದ ಯಾಕ ಕೇಳಂಗಿಲ್ಲ, ಕಮಕ್ ಕಿಮಕ್ ಅನ್ನಂಗಿಲ್ಲ ಮತ್ತೆ. ಇಲ್ಲಾಂದ್ರೆ ಜಗಳ ತೆಗಿತೀರೇನೋ ನೀವು ಅವ್ರ ಜೊತೆಗೆ, ಹೌದಿಲ್ರಿ? ನಿಮ್ಮ ಹೆಸರು ಜಗಳ ಗಂಟಿ ಜಯಕ್ಕ ಅಂತಲ್ಲ, ಇವ್ರು ಹೇಳ್ತಿದ್ರು. ಅಯ್ಯೋ ಹಂಗ ಅಂತಾರ ಬಿಡ್ರಿ ಮೇಡಮ್ ಅವರೇ. ನನ್ನಂತ ಸಂಬಾಯ್ತು ಮನುಷ್ಯಾಳ ಮತ್ತೆ ಯಾರಿಲ್ಲ ಗೊತ್ತನ್ರಿ. ಅಷ್ಟು ಸೂಕ್ಷ್ಮದೇನು ನಾನು, ಸುಳ್ಳ ನನಗೆ ಹಂಗಡ್ಡೆ ಹೆಸರಿಟ್ಟಾವು. ಅದು ಹೋಗ್ಲಿ ಬಿಡ್ರಮ್ಮ, ಬೇಗ ಅಮೌಂಟ್ ಕಟ್ಟಿ ನಾನು ಬರ್ಕೊಂಡು ಹೋಗ್ತೀನಿ. ಹಾಂ ರೀ ಮೇಡಮ್ ಅವರ, ಈ ತಿಂಗಳು ಒಂದು 50 ರೂಪಾಯಿ ಕಡಿಮೆ ಐತ್ರಿ ಮೇಡಮ್ ಅವರ. ಅಂದ್ರೆ ಈಗ ಏನು ಮಾಡಿದ್ಲು ರೀ ಜಗಳ ಗಂಟಿ ಜಯಕ್ಕ, ಹೋದ ತಿಂಗಳು ಒಂದು 50 ರೂಪಾಯಿ ಇಸ್ಕೊಂಡಿದ್ಲು ರೀ. ಆಕಿದ್ ರೊಕ್ಕ ನಾನು ಹಾಕಿ ತುಂಬಿದ್ನಿ ರೀ. ಈ ತಿಂಗಳು ಎಟ್ಟತ್ತಿದ್ರು ಕೊಡ್ತೇನೆ ಅಂತ ಹೇಳಿದ್ಲು. ಈಗ ನೋಡಿದ್ರೆ ರೊಕ್ಕ ಆಗ್ಲಿಲ್ವಾ, ನಂದು ಅಟ್ಟ ಆತು, ನಿಂದಿಲ್ಲ 50 ರೂಪಾಯಿ ಅಂತ ಹೇಳಕತ್ತಾಳ್ರಿ. ಮತ್ತೆ ಹೆಂಗೆ ಮಾಡೋದ್ರಿ ಮೇಡಮ್ ಅವ್ರಿಗೆ? ಹೆಂಗೆ ಮಾಡೋದು ನೋಡಿಮ್ಮ, ವ್ಯವಹಾರದಲ್ಲಿ ಕರೆಕ್ಟಾಗಿರ್ಬೇಕು. ಅದೇನು ಮಾಡ್ತಿರೋ ಗೊತ್ತಿಲ್ಲ, ದುಡ್ಡು ಕರೆಕ್ಟಾಗಿ ಮಾಡಿ ಕಟ್ಟಿ. ಇವ್ರದ್ದೆಲ್ಲಾರ್ದು ಕಟ್ಟಿಸ್ಕೊಳ್ಳೋದ್ರೊಳಗೆ ನೀವು ದುಡ್ಡು ಏನು ಮಾಡ್ತಿರೋ ಗೊತ್ತಿಲ್ಲ, ಅರೇಂಜ್ ಮಾಡಿ ಪಟ. ಕೊಡ ಜೇವಾ, ನಿಂದೊಳಗೆ ಕಾಟಾಕ್ ಬಿಡ. ಇಲ್ಲ 50 ರೂಪಾಯಿ ಇದ್ರ ಕೊಡುದಿಲ್ಲಂದ್ರೆ ಸಂಘದ ಬುಕ್ ಕೊಡ್ರಿ ಪಟ್. ತಗೋರಿ ಮೇಡಮ್ ಅವ್ರೆ. ಉಳ್ದೋದೆಲ್ಲ ಅಮೌಂಟ್ ಕರೆಕ್ಟಾಗಿ ಐತಾ? ಹ್ಞೂ ರೀ ಮೇಡಮ್ ಅವ್ರೆ, ನಮ್ದು ಐತ್ರಿಪ್ಪ. ಈ ಸಲ ಮೇಡಮ್ ಅವ್ರೆ ಒಂಚೂರು ಸಂಘದಾಗ ಸಾಲ ಅರ್ಜೆಂಟ್ ಇತ್ತು ರೀ. ಸಂಘದಾಗ ಸಾಲ ಬೇಕಾಗಿತ್ತು ರೀ ಚೆನ್ನಕ್ಕಾರ? ಎದಕ್ಕೆ ಬೇಕಾಗಿತ್ತು ರೀ? ಏನಾರ ಅರ್ಜೆಂಟ್ ಇತ್ತು ರೀ? ಹ್ಞೂ ರೀ ಮೇಡಮ್ ಅವ್ರೆ, ನನಗೊಂದಿಟ್ಟು ಬೇಕಾಗಿತ್ತು ರೀ. ಹಂಗೆ ಕಲ್ಲೋಗು ಬೇಕಾಗಿತ್ತಂತ್ರಿ. ನೀನು ರೊಕ್ಕ ಕಟ್ಟಕ್ಕೆ ಬಂದಾಗ ಹೇಳಿಲ್ಲ ರೀ. ನಿಮಗೆ ಯಾಕೆ ಬೇಕಾಗಿತ್ತು ರೊಕ್ಕ? ಅದ ನಿಮಗೆ ಗೊತ್ತಿದ್ದೈತಿ, ನಾನು ಹೊಲಿಗೆ ಹೊಲಿತೀನಲ್ರಿ ರಾಟಿ. ಅದಕ್ಕೆ ಭಾಳ ಮಂದಿ ಕೊಡ್ತಾರ್ರಿ ಅರ್ಬಿನ, ಒಬ್ಬೇಕಿ ಏಟಂತ ಹೊಲಿಲ್ಲ ರೀ. ಅದಕ್ಕೆ ಒಂದು 4 ರಾಟಿ ತೊಗೊಂಡು ಆಮೇಲೆ ಹಿಂಗೆ ಕೈಗಡ ಮೈ ಮ್ಯಾಗಿನ ಅರ್ಬಿ ಕೊಟ್ಟಿನಂದ್ರೆ ಹೊಲ್ದು ಕೊಡ್ತಾರ. ಕಡ ಒಂದು ಅರ್ಬಿಗೆ ಇಷ್ಟು ರೊಕ್ಕ ಅಂತ ಕೊಟ್ಟಿನಂದ್ರೆ ಜಂಪರು ರೆಡಿ ಆಕವು. ಕಟ್ ಮಾಡೋದು ನಾನು ರೀ, ಹೊಲಿದವ್ರು. ಹಿಂಗೆ ಮಾಡಿ ಒಂದು ಸಣ್ಣದೊಂದು ರೂಮ್ ಗತೆ ಮಾಡ್ಕೊಂಡು ಮನೆ ಬಾಕಲ್ಲ ಜಾಗ ಐತಲ್ರಿ, ಅದನ್ನು ಹೊಲಿಗೆ ಅಂತೇಳಿ ಇನ್ನೊಂಚೂರು ನಾನು ಒಂದು ಬಿಸ್ನೆಸ್ನ ಇದು ಮಾಡ್ಕೋಬೇಕಂತ. ಹಂಗಾರ ಮೇಡಮ್ ಅವ್ರೆ, ದೌಡ್ ಕೊಡ್ರಿ ಸಾಲನ. ಈ ವರ್ಷ ನನ್ನ ಜಂಪರ್ ಕೊಡ್ಲಿಕ್ಕೆ ಒಂದು ತಿಂಗಳ ಮ್ಯಾಗ ಆತ್ರಿ ಮೇಡಮ್ ಅವ್ರೆ. ಜಂಪರ್ ಕೊಟ್ಟು ಹೊಲ್ಯಾಕಾಗಿಲ್ಲ ಅಂತ ಹಂಗೆ ಇಟ್ಕೊಂಡು ಕುಂತಾಳ್ರಿ. ಅದಕ್ಕೆ ಇದೇನೋ 4 ರಾಟಿ ಮಂದಿ ಕೈಗಡ ಕೊಡ್ತೇನೆ ಹೊಲ್ಯಾಕ ಅನ್ನತಾಳಲ್ಲ, ಇದನ್ನಾರ ಮಾಡ್ಲಿ. ಯಾವಾಗಾರ ನನ್ನ ಜಂಪರ್ ನನಗೆ ಬರ್ತೈತಿ, ಮಂದಿದು ಅಷ್ಟೇ ಟೈಮ್ ಟು ಟೈಮ್ ಹೊಲ್ದಾರ ಕೊಡ್ತಾಳ. ಹಾಂ ಹೌದು, ನೀವು ಬ್ಲೌಸ್ ಹೊಲಿತೀರಲ್ಲ ನೀವು. ನಂಗೆ ನೆನಪೇ ಇಲ್ಲ ನೋಡ್ರಿ. ನಮ್ಮ ಊರಲ್ಲಿ ಈಗ ಹೆಂಗಂದ್ರೆ ನಮ್ಮ ವಾರಗಿತ್ತಿ ಮಗಳದೊಂದು ಮದ್ವೆ ಐತ್ರಿ. ನನಗೊಂದು ಸ್ವಲ್ಪ ಬ್ಲೌಸ್ ಹೊಲ್ದು ಕೊಡ್ಬೇಕಾಗಿತ್ತು. ನಾನು ಯಾರ ಕಡೆ ಕೊಡೋದು ಅಂದ್ಕೊಂಡಿದ್ದೆ, ಯಾಕಂದ್ರೆ ನಮ್ಮೂರಾಗ ಒಬ್ರು ಇದ್ರಿ ಹೊಲಿತಿದ್ರು ಕಾಯಮ್ಮ. ಅವರು ಇವಾಗ ಇಲ್ರಿ, ಅವರು ಎಲ್ಲೇ ಹೋಗ್ಬಿಟ್ಟಾರ. ಹಾಗಾಗಿ ನನಗೆ ಯಾರ ಕಡೆ ಹೊಲಿಸ್ಬೇಕು ಅನ್ನಂಗಾಗಿತ್ತು. ನೀವು ಚಲೋ ಹೊಲಿತೀರಿ ಅಂದ್ರೆ ನಿಮ್ಮ ಕಡೆನ ತಂದು ಕೊಡ್ತೇನೆ ರೀ. ಅಯ್ಯೋ ಕೊಡ್ರಿ ಮೇಡಮ್ ಅವ್ರ, ಅದಕ್ಕೇನಂತ. ಆತ್ ಬಿಡ್ರಿ ಮೇಡಮ್ ಅವ್ರ. ಹಂಗಾರ ಅಲ್ರಿ ನೀವು ಮದ್ವಿಗೆ ಅಂತ ಕೊಟ್ರಿ ಅಂದ್ರೆ ಕುಬಸಕ್ಕ ನಿಮ್ಗೆ ಆ ಜಂಪರ್ ಸಿಗುದು ಅಲ್ರಿ. ಯಾಕೆ ಟೈಮ್ ಸರಿ ಕೊಡುದಿಲ್ರಿ ಮೇಡಮ್ ಅವ್ರ. ಸುಮ್ ಕುಂದ್ರಲೆ, ನಿಂದಾದ್ರೆ ಹಂಗಾತ ಮೇಡಮ್ ಅವ್ರದ. 3 ದಿನದಾಗ ಹೊಲ್ದು ಕೊಟ್ಬಿಡ್ತೇನೆ ನೋಡ್ರಿ ಮೇಡಮ್ ಅವ್ರ. ಬೇಕಾರೆ ಈ ವಾರ ನೀವು ಬಂದಿರಿ, ಈಗ ತಂದಿರಿ, ಮುಂದಿನ ವಾರದಾಗ ಯಾವಾಗ ಆಕತ್ ನೋಡ್ರಿ ನಿಮಗೆ ತಂದು ಕೊಡ್ರಿ. ಟೈಮ್ ಹಚ್ಚಿ 3 ದಿನದಾಗ ನಿಮ್ಮ ಜಂಪರ್ ಹೊಲದ ರೆಡಿ ಮಾಡಿ ಕೊಟ್ಬಿಡ್ತೇನೆ. ಬಿಡಾಡಿ. ಆಯ್ತು ರೀ, ಕೊಡ್ತೇನೆ. ಹಾಗೆ ಮತ್ತೆ ಯಾರಿಗೆ ಬೇಕಂದ್ರಲ್ಲ ಸಾಲ? ಕಲ್ಲೋಗ ನಿಮಗೆ ಯಾಕೆ ಬೇಕಾಗಿತ್ತಮ್ಮ? ಅದ ಒಂಚೂರು ಬಂಗಾರ ಮಾಡಿಸೋದಿತ್ತು ರೀ. ಅಂದ್ರೆ ನನ್ನ ಮಗಳ ಮದುವೆ ಮಾಡಿಕೊಟ್ಟಿದ್ನಲ್ರಿ, ಅಲ್ಲೇ ಆಕಿಗೆ ಮದುವೆಯಾಗ ನಾ ಹಿಂಗೆ ಇಷ್ಟು ಬಂಗಾರ ಕೊಡ್ತೇನೆ ಅಂತ ಹೇಳಿದ್ದೆ. ಆ ಬಂಗಾರ ನನಗೆ ಕೊಡೋಕ್ಕಾಗಿದ್ದಿಲ್ಲ ರೀ. ಈ ಸಲ ಈ ಸಂಘದ ಸಾಲ ತೊಗೊಂಡು ಮಾಡಿಸ್ಕೊಡ್ಬೇಕ್ರಿ. ಗಂಡು ಮನ್ಯಾಗ 20 ಸಲ ಕೇಳಾಕತ್ತಾರ್ರಿ. ಓ ಹೌದೇನ್ರಿ? ಆಯ್ತು ಹಂಗಾರೆ ನೀವು ನಿಮ್ಮ ಮಗ ಇದ್ದಾರೋ ಏನು ಮಗಳಿದ್ದಾರೋ ಏನು ಯಾರಿದ್ದಾರೆ? ಮಗಳಷ್ಟೇನ ಇರೋದು? ಹ್ಞೂ ರೀ, ನನಗೆ ಒಬ್ಬಕ್ಕೆ ಮಗಳ ರೀ ಅಷ್ಟೇ. ಸರಿ, ಹಾಗಾದ್ರೆ ನಿಮ್ಮ ಗಂಡನ ಕರ್ಕೊಂಬರ್ರಿ, ಅವರು ಸೈನ್ ಮಾಡ್ಬೇಕು. ಅವಾಗ ನಿಮಗೆ ಸಾಲ ಸಿಗ್ತೈತೆ. ನಿಮಗೂ ಎಲ್ಲ ರೂಲ್ಸ್ ಗೊತ್ತೈತಲ್ಲಮ್ಮ? ಹ್ಞೂ ರೀ, ನಾನು ಕರ್ಕೊಂಬರ್ತೀನಿ ತೋರಿ. ಮತ್ತೆ ಯಾರಿಗೂ ಇಲ್ಲಲ್ಲ? ಆಮೇಲೆ ಕಂಪಲ್ಸರಿ ಒಬ್ರಿಗೆ ಸಾಲ ಸಿಗ್ಬೇಕಂದ್ರೆ ಎಲ್ಲರೂ ಇರಬೇಕು, ಅದು ನಿಮಗೆ ಗೊತ್ತಿದ್ದೇ ಐತಿ. ಎಲ್ಲರೂ ಸೈನ್ ಮಾಡಬೇಕು. ಇದು ಜವಾಬ್ದಾರಿ ನಿಮಗೆ ಬಿಟ್ಟಿದ್ದು. ಮೇಡಮ್ ಅವರ, ನನಗೂ ಬೇಕಾಗಿತ್ತು ರೀ ಒಟ್ಟು ಸಾಲ. ನಿಮ್ಗೆ ಯಾಕೆ? ಒಂಚೂರು ಮನ್ಯಾಗ ಅವು ಸಣ್ಣ ಪುಟ್ಟ ರಿಪೇರಿ, ಆಮೇಲೆ ಒಂದಿಟ್ಟು ಮನೆಗೆ ಒಟ್ಟು ಐಟಮ್ ತರೋದದು ಇದು ರೀ. ಆಯ್ತು ಸರಿ, ನಾನು ಮಾತಾಡ್ತೀನಿ. ಮಾತಾಡಿ ಮುಂದಿನ ವಾರ ಅಂತಂದರೆ ಅಪ್ಲಿಕೇಶನ್ ಎಲ್ಲರೂ ರೆಡಿ ಮಾಡ್ಕೊರಿ. ಮಾಡ್ಕೊಂಡಿಂದ ಮುಂದಿನ ವಾರ ಮಟ್ಟ ನೋಡೋಣ. ಸರಿ, ನಾನು ಬರ್ತೇನೆ ರೀ. ನೋಡಿಮ್ಮ, ನೀವು ಪದೇ ವಾರ ಈ ರೀತಿ ಎಲ್ಲ ಹೇಳಂಗಿಲ್ಲ. ಈ ವಾರ ಏನೋ ಹೋಗ್ಲಿ ಪಾಪ ಅಂತಂದೇಳಿ ಅವರು ನಿಮ್ಮದು 50 ರೂಪಾಯಿ ಹಾಕಿ ಕಟ್ಟ್ಯಾರ. ನೀವು ಮತ್ತೆ ಮುಂದಿನ ವಾರನೂ ಇದೇ ರೀತಿ ಹೇಳಂಗಿಲ್ಲಮ್ಮ. ಆತ್ ತಗೋರಿ. ನೀನು ಅದಿಲ್ಲ ಜಯಿ ಇವ ಆತ್ ತೋರ ಬರ್ತಾನೆ.
ನಂದು ಕೆಲಸದ ಮನ್ಯಾಗಿನ್ನು